ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ಬೀದಿ ನಾಯಿಗಳ ಹಾವಳಿ ಜೊತೆಗೆ ನಾಯಿ ಕಡಿತ ಪ್ರಕರಣಗಳ ಹಿನ್ನೆಲೆಯಲ್ಲಿ ಒಂದು ಮಹತ್ವದ ಐತಿಹಾಸಿಕ ತೀರ್ಪನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ರೇಬಿಸ್ ಪೀಡಿತ ಗುಣಪಡಿಸಲಾಗದ ಕಾಯಿಲೆಯನ್ನ ಹೊಂದಿರುವ ಆಕ್ರಮಣಕಾರಿ ಬೀದಿ ನಾಯಿಗಳ ದಯಾಮರಣ ನೀಡೋದಕ್ಕೆ ಅನುಮತಿಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಮಾನವ ಸುರಕ್ಷತೆಗೆ ಆದ್ಯತೆಯನ್ನ ನೀಡಿದೆ. ಸೊ ಈ ನಿಟ್ಟಿನಲ್ಲಿ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರೋದು ಬೀದಿ ನಾಯಿಗಳಿಂದ ಜನಸಾಮಾನ್ಯರಿಗೆ. ಬೆಂಗಳೂರು ಅಂತ ಮಹಾನಗರದಲ್ಲಿ ಸಣ್ಣ ಪುಟ್ಟ ಮಕ್ಕಳು ಬೀದಿಗಳಲ್ಲಿ ಓಡಾಡೋ ಹಾಗೆ ಇಲ್ಲ. ಇದರಿಂದ ಪೋಷಕರಿಗೆ ಭಯ, ಮಕ್ಕಳನ್ನು ಹೊರಗಡೆ ಕಳಿಸ್ತಾ ಇಲ್ಲ. ಯಾವುದೇ ಒಂದು ಆಟ ಆಗಲಿ, ಜೊತೆಗೆ ಯಾವುದೇ ಒಂದು ಗ್ರೌಂಡ್ ಆಗಲಿ, ಎಲ್ಲಿಗೂ ಕೂಡ ಮಕ್ಕಳನ್ನು ಬಿಡ್ತಾ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಮಕ್ಕಳು ಒಳಗಡೆನೆ ಇರುವಂಥ ಪರಿಸ್ಥಿತಿ. ಹಾಗಾಗಿನೇ ಈ ಬೀದಿ ನಾಯಿಗಳ ಹಾವಳಿಗೆ ಯಾವಾಗ ಬ್ರೇಕ್ ಹಾಕ್ತಾರಪ್ಪ ಅನ್ನೋ ನಿಟ್ಟಿನಲ್ಲಿ ಪೋಷಕರು ಪ್ರಶ್ನೆ ಮಾಡ್ತಾ ಇದ್ರು. ಮಾನವ ಸುರಕ್ಷತೆಯೇ ಮೊದಲ ಆದ್ಯತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳ ಉಪಸ್ಥಿತಿಯು ಆತಂಕಕಾರಿ. ಪ್ರಾಣಿಗಳ ಹಕ್ಕುಗಳಿಗಿಂತ ಮಾನವ ಜೀವನ ಮತ್ತು ಸುರಕ್ಷತೆಯೇ ಮುಖ್ಯ. ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರ ಮೇಲೆ ಬೀದಿ ನಾಯಿಗಳು ನಡೆಸ್ತಾ ಇರುವ ದಾಳಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದೆ. ಹಾಗಾಗಿ ಯಾವ ರೀತಿಯಾಗಿರುತ್ತೆ ಇನ್ನು ಮುಂದೆ, ಇದರ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಬೌ ಬೌ ಬಾಯ್ಕಾಟ್. ಸೊ ದೇಶದಲ್ಲಿ ಈಗ ಹೆಚ್ಚಾಗ್ತಾನೆ ಇದೆ ಬೀದಿ ನಾಯಿಗಳ ಹಾವಳಿ. ಬೀದಿ ನಾಯಿಗಳ ಹಾವಳಿಯಿಂದ ಜನಸಾಮಾನ್ಯರಂತೂ ಒದ್ದಾಡ್ತಾ ಇದ್ದಾರೆ, ಅದರಲ್ಲೂ ಬೆಂಗಳೂರಿನಂತ ಮಹಾನಗರಗಳಲ್ಲಿ. ನಾಯಿ ವಿಚಾರಕ್ಕೆ ಬೆಂಕಿ ಆಗಿದ್ಯಾಕೆ ಗೊತ್ತಾ? ಸುಪ್ರೀಂ ಕೋರ್ಟ್ ಮಕ್ಕಳು ವೃದ್ಧರ ಪ್ರಾಣ ಮುಖ್ಯ, ರಕ್ಕಸಗಳ ತೆರವು ಮಾಡಿ ರಸ್ತೆಯಲ್ಲಿ ಓಡಾಡಂಗೆ ಇಲ್ಲ, ಜೀವ ಭಯ ತಪ್ಪೋದು ಯಾವಾಗ? ನಾಯಿಗಳ ದಾಳಿಗೆ ಮಕ್ಕಳು, ಮಹಿಳೆಯರು, ವೃದ್ಧರು ಹೈರಾಣಾಗ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲಾದ್ರೂ ಕಡಿವಾಣ ಬೀಳುತ್ತಾ? ಭಯಮುಕ್ತವಾಗಿ ಮತ್ತು ಘನತೆಯಿಂದ ಬದುಕೋದು ನಾಗರಿಕನ ಹಕ್ಕು. ಶಾಲಾ, ಕಾಲೇಜು, ಆಸ್ಪತ್ರೆಗಳ ಆವರಣದಲ್ಲಿ ತೆರವಾಗುತ್ತಾ ಶ್ವಾನಗಳು. ದೇಶಾದ್ಯಂತ ಬೀದಿ ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಹೆಚ್ಚಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಸಾಮಾನ್ಯರಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಈ ಹಿಂದೆನೂ ಕೂಡ 2025ರಲ್ಲಿ ಕೋರ್ಟ್ ರಾಜ್ಯ ಸರ್ಕಾರಗಳಿಗೆ ಹೇಳಿತ್ತು, ಸ್ವಲ್ಪ ನಡ್ಕೊಳ್ಳಿ. ಜೊತೆಗೆ ಈ ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಯಮಗಳನ್ನ, ಒಂದಿಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಚಾಟಿ ಬೀಸಿತ್ತು ಕೋರ್ಟ್. ಆದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಆಗಿರಲಿಲ್ಲ. ನಿಮಗೆ ಒಂದೊಂದೇ ದೃಶ್ಯಗಳನ್ನು ನಾವು ತೋರಿಸ್ತಾ ಹೋಗ್ತೀವಿ. ಇದು ಮೇ ಬಿ ಚಿತ್ರದುರ್ಗ ಅಂತ ಅನಿಸುತ್ತೆ. ಚಿತ್ರದುರ್ಗದಲ್ಲಿ ಏನಾಗುತ್ತೆ, ಒಂದಿಷ್ಟು ಪುಟ್ಟ ಪುಟ್ಟ ಮಕ್ಕಳು ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾರೆ. ಇದು ಚಿತ್ರದುರ್ಗ ಅಲ್ಲ, ವಿಜಯಪುರದ ದೃಶ್ಯ ಇದು. ವಿಜಯಪುರದಲ್ಲಿ ಒಂದಿಷ್ಟು ಪುಟ್ಟ ಪುಟ್ಟ ಮಕ್ಕಳು ನಡ್ಕೊಂಡು ಬರ್ತಾ ಇರ್ತಾರೆ ರಸ್ತೆ ಮೇಲೆ. ಆಗ 2 ನಾಯಿಗಳು ಆ ಮಕ್ಕಳನ್ನ ಅಟ್ಟಾಡಿಸ್ಕೊಂಡು ಬರ್ತವೆ. 3 ಮಕ್ಕಳು ಓಡೋಗ್ತಾರೆ ಮುಂದೆ. ಒಂದು ಮಗು ಪಾಪ ಕೆಳಗಡೆ ಬೀಳುತ್ತೆ. ಆ ಮಗುವನ್ನ ಈ ಹುಲಿ, ಸಿಂಹಗಳು ಬೇಟೆಯಾಡಿ ಬಾಯಲ್ಲಿ ಕಚ್ಕೊಂಡು ಹೋಗ್ತಾವಲ್ಲ, ಹಂಗೆ ಒಂದು ನಾಯಿ ಆ ಮಗುವನ್ನ ಬಾಯಲ್ಲಿ ಎತ್ಕೊಂಡು ಹೋಗುತ್ತ್ರಿ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ದೃಶ್ಯನ, ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಅಲ್ಲಿ ಹೆಂಗೆ ಎಳ್ಕೊಂಡು ಹೋಗುತ್ತೆ ಬಾಯಲ್ಲಿ. ಇದು ವಿಜಯಪುರದಲ್ಲಿ ನಡೆದಿದ್ದಂಥ ಘಟನೆ. ಇಂಥ ಘಟನೆಗಳು, ಇಂಥ ಉದಾಹರಣೆಗಳು, ಈ ರೀತಿಯಾದಂಥ ಸಾಕ್ಷಿಗಳು ಬೇಕಾದಷ್ಟಿದ್ದಾವೆ. ಎಷ್ಟು ಭಯಾನಕ ಇದು. ಸೊ ಆ ಮಗುವಿನ ಪರಿಸ್ಥಿತಿ ಆ ದಿನ ಗಂಭೀರವಾಗಿತ್ತು. ಇದು ಕಲಬುರಗಿಯ ದೃಶ್ಯ. ಮಗು ರಸ್ತೆಯಲ್ಲಿ ಆಟ ಆಡ್ತಾ ಇತ್ತು ಮನೆ ಮುಂದೆ. ಆಗ ಬೀದಿಯಲ್ಲಿದ್ದಂಥ ನಾಯಿಗಳು ಆ ಮಗುವನ್ನ ಕಚ್ಚೋದಕ್ಕೆ ಬರ್ತವೆ. ಮಗು ಪಾಪ ಭಯ ಪಡುತ್ತೆ. ನೋಡಿ, ಒಂದು ಸಾರಿ ಆ ಬೀದಿ ನಾಯಿಗಳು ಬಿಟ್ಟು ಹೋಗ್ತವೆ. ಹೋದ್ವು ಅಂತ ಅಂದ ತಕ್ಷಣ ಮತ್ತೆ ಬಂದು ಬಿಡ್ತವೆ. ನೋಡಿ, ಕಚ್ಚೋದಕ್ಕೆ ಮುಂದಾಗ್ತವೆ. ಅದಾದ ನಂತರ ಅಲ್ಲಿದ್ದಂಥ ಒಂದಿಷ್ಟು ಜನ, ಜೊತೆಗೆ ಮನೆ ಒಳಗಡೆ ಇದ್ದಂಥ
ಅವರ ತಾಯಿ ಅಂತ ಕಾಣಿಸುತ್ತೆ, ಅವರು ಬರ್ತಾರೆ, ಬಂದು ಆ ಮಗುವನ್ನ ರಕ್ಷಣೆ ಮಾಡ್ತಾರೆ. ಅಲ್ಲಿವರೆಗೂ ಮಗು ಪಾಪ ಕಿರ್ಚಾಡ್ತಾ ಅಳ್ತಾ ನಿಲ್ಲುತ್ತೆ. ಯಾರಾದರೂ ಬರಲಿಲ್ಲ ಅಂತ ಅಂದರೆ ಏನು ಕತೆ ಆಗಿರ್ಬೋದು, ಏನು ಗತಿ ಆಗ್ಬೋದು? ನಿಜಕ್ಕೂ ಕೂಡ ಭಯಾನಕವಾದಂಥ ಸಂಗತಿ ಇದು. ಇದು ಚಿತ್ರದುರ್ಗ ಆಯಿತು. ಇನ್ನು ಕೋಲಾರದ ದೃಶ್ಯ ಇದು. ಸೊ ಕೋಲಾರದಲ್ಲೂ ಕೂಡ ಇಂಥದ್ದೇ ವಾತಾವರಣ. ನಾಯಿಗಳು ನೋಡಿ, ನಾಯಿಗಳನ್ನ ನೋಡಿದ್ರೇ ಭಯ ಆಗುತ್ತಪ್ಪ, ಆ ಲೆವೆಲ್ಗಿದ್ದಾವೆ. ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ, ವೃದ್ಧರಿಗೆ ನಾಯಿಗಳು ಕಚ್ಚುವ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿನೇ ಆಗ್ತಾ ಇದೆ. ಸೊ ಹಾಗಾಗಿನೇ ಈಗ ಕೋರ್ಟ್ ಏನು ಈ ತೀರ್ಮಾನಕ್ಕೆ ಬಂದಿದೆಯೋ ಇದನ್ನು ಪ್ರತಿಯೊಬ್ಬರು ಕೂಡ ಸ್ವಾಗತಿಸ್ತಾರೆ ಅಂತ ಅನ್ಕೊಳ್ತೀವಿ. ಏಕೆ ಅಂತ ಅಂದರೆ ಒಂದಿಷ್ಟು ರೋಗಗ್ರಸ್ತ ಶ್ವಾನಗಳಿರ್ತವೆ. ಸೊ ಆ ನಿಟ್ಟಿನಲ್ಲಿ ಈ ಒಂದು ತೀರ್ಪು ಬಹಳಷ್ಟು ಒಳ್ಳೆಯದೇ ಅಂತ ಹೇಳಿ ಜನಸಾಮಾನ್ಯರಲ್ಲಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ.